ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ರಚಿಸಿರ್ತಕ್ಕಂತಹ ಸಾವಿರಾರು ನದಿಗಳು ಅನ್ನುವಂತಹ ಒಂದು ಕವನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವೀರು ಕನ್ನಡ ಸರ್ ಅಂತ ಹೇಳಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ತರಗತಿಯ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ, ಮೊದಲನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಈ ಒಂದು ಕವನ ಭಾಗವನ್ನ ಅಥವಾ ಈ ಒಂದು ಕವಿತೆಯ ಭಾಗವನ್ನ ಇಟ್ಟಿದ್ದಾರೆ. ಸಾವಿರಾರು ನದಿಗಳು ಅಂತಕ್ಕಂಥದ್ದು. ನೋಡಿ, ದಲಿತ ಕವಿ ಎಂದೇ ಖ್ಯಾತರಾಗಿರ್ತಕ್ಕಂತಹ, ಹಾಗೇನೆ ನಮ್ಮ ಆತ್ಮೀಯ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಸಿದ್ದಲಿಂಗಯ್ಯ ಸರ್ ಅವರ ಈ ಒಂದು ಸಾವಿರಾರು ನದಿಗಳು ಅನ್ನುವಂತಹ ಕವನ ಸಂಕಲನದ ಒಂದು ಆಯ್ಕೆ ಆಗಿರ್ತಕ್ಕಂತಹ ಸಾವಿರಾರು ನದಿಗಳು ಅನ್ನುವಂತಹ ಒಂದು ಕವನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಥವಾ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಆಶಯದ ವಿಚಾರವನ್ನ ನಾವು ಗಮನಿಸಲೇಬೇಕು. ಯಾಕೆಂತಂದ್ರೆ ಇಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಕವಿತೆಯಲ್ಲಿ ಏನು ಸಾವಿರಾರು ನದಿಗಳು ಅಂತಕ್ಕಂತಹ ಈ ಒಂದು ಕವನ ಇದೆ, ಅಥವಾ ಈ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಾವಿರಾರು ನದಿಗಳು ಅಂತಕ್ಕಂತಹ ಒಂದು ಕವಿತೆ, ಇಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಒಂದು ಶೋಷಿತ ವರ್ಗ, ಹಾಗೇನೆ ಇನ್ನೊಂದು ಶೋಷಕ ವರ್ಗ ಅಂತಕ್ಕಂಥದ್ದು. ಈ ಎರಡರ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಚರ್ಚೆಯನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅಸಮಾನತೆ ಇದೆ. ಅಸಮಾನತೆಯಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾನತೆಯ ವಿರುದ್ಧ ಬಂಡಾಯ ಏಳುವಂತಹ ಅಥವಾ ತನ್ನ ಹಕ್ಕಿಗಾಗಿ ಎಲ್ಲೋ ಒಂದ್ ಕಡೆ ಹೋರಾಟದ ಒಂದು ಆ ಉನ್ನತ ಒಂದು ವ್ಯವಸ್ಥೆಗೆ ಹೋಗ್ತಕ್ಕಂಥದ್ದು. ಹಾಗೇನೆ ಈ ಒಂದು ಗೀತೆಯನ್ನ ನಾವು ಒಂದು ಅಸಮಾನತೆಯ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಗೀತೆ ಅಂತನೂ ಕೂಡ, ಹಾಡು ಅಂತನೂ ಕೂಡ ನಾವು ಕೆಲವೊಂದ್ ಕಡೆ ವಿದ್ವಾಂಸರು ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ಕವಿತೆ ನಮ್ಮ ಸಮಾಜದಲ್ಲಿನ ವರ್ಣಭೇದ ಮತ್ತು ವರ್ಗಭೇದಗಳ ಭೀಕರತೆಯನ್ನ ನಿರೂಪಿಸ್ತಾ ಇದೆ ಅಂತಕ್ಕಂಥದ್ದು. ವರ್ಣಭೇದ ಅಂತಂದ್ರೆ ಒಂದ್ ಕಡೆ ಕಪ್ಪು ಮತ್ತೆ ಬಿಳಿಯರ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ವಿಚಾರ ಆಗಿರ್ಬೋದು, ಅಥವಾ ವರ್ಗಭೇದ ಅಂತಂದ್ರೆ ಶ್ರೀಮಂತರು ಮತ್ತೆ ಕೆಲವೊಂದು ತಳ ಸಮುದಾಯಗಳು, ಅಥವಾ ಇಲ್ಲೆಲ್ಲ ಒಂದ್ ಕಡೆ ಅವರ ವಿರುದ್ಧ ಈ ಶ್ರೀಮಂತ ವರ್ಗಗಳು ಈ ಕೆಲವೊಂದು ತಳ ಸಮುದಾಯವನ್ನ ತಳ ಸಮುದಾಯದ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಅವರಿಗೆ ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ. ಆದ್ರಿಂದ ಈ ಕೆಲವು ಸಮುದಾಯಗಳು ಅದನ್ನ ಸಹಿಸಿಕೊಳ್ಳದೆ ಶೋಷಣೆಗೆ ಇಲ್ಲಿ ಶೋಷಣೆಯನ್ನ ತಾಳಲಾರದೆ ಹೋರಾಟದ ಹಾದಿಯನ್ನ ಹಿಡಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ನೋಡಿ, ಜಾತಿ ಹೆಸರಿನಲ್ಲಿ ಶತಮಾನಗಳ ಕಾಲ ಅವಮಾನಗಳನ್ನ ಸಹಿಸಿಕೊಂಡಂತಹ, ಹಾಗೇನೆ ಕೆಲವೊಂದ್ ಕಡೆ ಈ ಸಮಾಜದ ಇಲ್ಲಿ ಅಂಚಿಗೆ ತಳ್ಳಲ್ಪಟ್ಟಂತಹ ಕೆಲವೊಂದು ಸಮುದಾಯಗಳು ಅಥವಾ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ಸಮುದಾಯಗಳು ಜಾಗೃತಗೊಂಡು ಎಲ್ಲಾ ಬಗೆಯ ಅಸಮಾನತೆಯ ವಿರುದ್ಧ ಒಂದು ಪ್ರತಿಭಟನೆಗೆ ಇಳಿಯುತ್ತೆ. ಈ ಪದ್ಯದ ಕವಿತೆಯ ಸಾಲಿನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಎಷ್ಟರ ಮಟ್ಟಿಗೆ ಅಸಮಾನತೆಯ ವಿರುದ್ಧ ಈ ಒಂದು ಸಮುದಾಯ ಎಲ್ಲ ಒಂದ್ ಕಡೆ ಪ್ರತಿಭಟನೆಯನ್ನ ಅಥವಾ ಪ್ರತಿಭಟಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದರ ಪರಿಣಾಮವಾಗಿ ಒಂದು ಕಡೆ ನಾವು ಗಮನಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಇದುವರೆಗೂ ಮಾತನಾಡದ ಸಮುದಾಯ ಈಗ ಮಾತನಾಡಲು ಆರಂಭಿಸಿದರೆ ಅಥವಾ ಪ್ರಶ್ನೆ ಮಾಡಲು ಆರಂಭಿಸಿದ್ರೆ, ಹಾಗೇನೆ ಈ ಹಿಂದಿನಂತೆ ಈಗ ಹಿಂದೆ ಸರಿಯದೆ ಮುನ್ನುಗ್ಗಿದರೆ ಅಥವಾ ಹೋರಾಟದ ಹಾದಿಯನ್ನ ಹಿಡಿದ್ರೆ, ಒಂದು ಸಮುದಾಯದ ಶೋಷಣೆಯ ವಿರುದ್ಧ ಇಲ್ಲಿ ಸಮುದಾಯ ಒಗ್ಗಟ್ಟಿನಲ್ಲಿ ಪ್ರದರ್ಶಿಸಿದರೆ, ಕ್ರಾಂತಿಯ ಬಿರುಗಾಳಿ ಬೀಸಿದ್ರೆ, ಹೇಗೆ ಈ ಶ್ರೀಮಂತರ ಅಥವಾ ಮೇಲ್ವರ್ಗಗಳ ಅಥವಾ ಶೋಷಕ ಸಮಾಜದ ವಿರುದ್ಧ ನಾವು ತಿರುಗಿ ಬಿದ್ರೆ ಹೇಗೆ ತಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬಹುದು ಅನ್ನುವಂತಹದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಈ ಕವಿತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಶೋಷಣೆಯ ವಿರುದ್ಧ ಪ್ರತಿಭಟನೆಯ ಧ್ವನಿ ಇದೆ. ಹಾಗೇನೆ ಸಮಾಜದ
ಆಶಯವಿದೆ. ವಿಶೇಷವಾಗಿ ಎಚ್ಚೆತ್ತಂತಹ ದಲಿತ ಸಂವೇದನೆ ಇಲ್ಲಿ ಪ್ರಕಟಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ಸಮುದಾಯ ಹೇಗೆ ತನ್ನ ಹಕ್ಕಿಗಾಗಿ ಸಮಾಜದಲ್ಲಿ ತಮ್ಮ ಇಲ್ಲಿ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಹೇಗೆಲ್ಲ ಈ ಶೋಷಕ ವರ್ಗದ ವಿರುದ್ಧ ತಿರುಗಿ ಬೀಳುತ್ತೆ, ಪ್ರತಿಭಟಿಸುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ ಸಿಡಿದೇಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಕವಿ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂತಕ್ಕಂಥದ್ದು. ನೋಡಿ, ಹಾಗೇನೆ ಕಪ್ಪು ಮುಖ ಬಿಳಿಗಡ್ಡ ಉರಿಯುತ್ತಿರುವ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿ ಸೀಳಿ ನಿದ್ದೆಯನ್ನ ಹೊದ್ದರು, ಹಗಲು ರಾತ್ರಿ ಸೀಳಿ ನಿದ್ದೆಯನ್ನ ಹೊದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ. ಆಗ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು. ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದಿಗೂ ಧಿಕ್ಕಾರ, ಶ್ರೀಮಂತರ ಸೊಕ್ಕಿಗೆ ಅನ್ನುವಂತಹದ್ದು. ಹಾಗೇನೆ ಇನ್ನೊಂದ್ ಕಡೆ ಕೆಲವೊಂದು ಸಾಲನ್ನ ನಾವು ಗಮನಿಸಿದಾಗ, ಲಕ್ಷಾಂತರ ನಾಗರುಗಳು ಹುತ್ತ ಬಿಟ್ಟು ಬಂದಂತೆ, ಲಕ್ಷಾಂತರ ನಾಗರುಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು ಅನ್ನುವಂತಹ ಈ ಒಂದು ಕವಿತೆಯ ಸಾಲುಗಳು. ನೋಡಿ, ಇದಿಷ್ಟು ನಾನು ಯಾಕೆ ಈ ಕವಿತೆಯನ್ನ ಓದ್ತಾ ಇದರ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರೀಕ್ಷೆಯಲ್ಲಿ 6 ಅಂಕದ ಪ್ರಶ್ನೆಗಳು ಇಲ್ಲಿ ನಮ್ಗೇನಪ್ಪಾ ಅಂತಂದ್ರೆ ನೀವು ಗಮನಿಸ್ತಾ ಹೋಗ್ಬೇಕು, ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ 6 ಅಂಕಕ್ಕೆ. ಆಗ ಈ ಪದ್ಯಗಳು ಯಾವ್ದಾದ್ರು ಕೇಳ್ಬೋದು. ಆಗ ಯಾವ ವಿಚಾರಗಳನ್ನ ಬರಿಬೇಕು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಹಾಗೇನೆ ಒಟ್ಟಾರೆಯಾಗಿ ಸಾವಿರಾರು ನದಿಗಳು ಅಂತಕ್ಕಂತಹ ಕವಿತೆಯಿಂದ ನಿಮಗೆ ಸುಮಾರು ಇಲ್ಲಿ 16 ಅಂಕಗಳು, ಹಾಗೇನೆ 2 ಅಂಕ ಕವಿ ಪರಿಚಯದ ಬಗ್ಗೆ ಕೇಳ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ನನ್ನ ಈ ಒಂದು ತರಗತಿ 2 ಭಾಗಗಳಾಗಿರುತ್ತೆ. 1ನೇ ಭಾಗ 2ನೇ ಭಾಗ ಸಂಪೂರ್ಣವಾಗಿ ನೀವು ಗಮನಿಸಿದ್ರೆ 18 ಅಂಕಗಳು ನಿಮ್ಮ ಜೇಬಿನಲ್ಲಿ ಅಂತಕ್ಕಂಥದ್ದು, ಅಥವಾ ನಿಮ್ಮ ಮಸ್ತಕದಲ್ಲಿ ಅಂದ್ರೆ ನಿಮ್ಮ ಮೆದುಳಲ್ಲಿ ಅಂತ ಹೇಳ್ತಾ, ಈಗ ಈ ಸಾಲುಗಳ ಭಾವಾರ್ಥದ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಏನ್ ಈ ಪದ್ಯವನ್ನ ನಾನು ಓದಿದ್ದೀನಿ, ಇದರ ಭಾವಾರ್ಥ ಏನ್ ಹೇಳುತ್ತೆ, ಒಟ್ಟಾರೆಯಾಗಿ ನೋಟ್ಸ್ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಟ್ಸ್ ನನ್ನ ತರಗತಿಯಲ್ಲಿ ನಾನು ಹೇಳದೆ ಒಂದ್ ರೀತಿಯಲ್ಲಿ ನೋಟ್ಸ್ ಆಗಿರುತ್ತೆ. ಅದನ್ನೇ ಒಂದ್ ಕಡೆ ನೀವು ಕೇಳಿಸ್ಕೊಂಡು ಬರ್ಕೊಂಡ್ಬಿಟ್ರೆ ನಿಮ್ಗೆ ಹೆಚ್ಚು ಅಂಕಗಳು ಲಭಿಸ್ತವೆ ಅಂತ ಹೇಳ್ತಾ, ಹಾಗೇನೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೂಡ ನಾನು ನೀಡಿರ್ತೀನಿ. ಹಾಗಾಗಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಹಾಗೇನೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನೋಡಿ, ಕವಿತೆ ಆರಂಭದಲ್ಲೇ ನಾವು ಗಮನಿಸ್ತಾ ಹೋಗ್ಬೋದು. ಏನ್ ಹೇಳ್ತಾ ಇದೆ, ಶೋಷಣೆಗೆ ಒಳಗಾಗುತ್ತಿರುವಂತಹ ದಲಿತ ಸಮುದಾಯವೇ ನನ್ನ ಜನ ಎಂಬಂತಹ ಅಭಿಮಾನದ ಮಾತುಗಳು. ನೋಡಿ, ನನ್ನ ಜನಕ್ಕೆ ಎಲ್ಲೋ ಒಂದ್ ಕಡೆ ನನ್ನ ಜನಗಳಿಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಶ್ರೀಮಂತರಿಂದ ಶೋಷಣೆ ಆಗ್ತಾ ಇದೆ, ಮೇಲ್ವರ್ಗಗಳಿಂದ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿಗಳೇ ಹೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಶೋಷಿತ ಜನಾಂಗದ ದನಿ ಹುಟ್ಟಿದಂತಹ ಈ ಒಂದು ಕವಿತೆ ಅಂತಕ್ಕಂಥದ್ದು. ಹಾಗೇನೆ ನಮ್ಮ ಸಮಾಜದಲ್ಲಿ 2 ಮುಖಗಳಿವೆ, ನಮ್ಮ ಸಮಾಜದಲ್ಲಿ 2 ಮುಖಗಳು. ಅವು ಯಾವ್ದ್ಯಾವ್ದು ಅಂತ ಅಂದ್ರೆ, ಒಂದು ಶೋಷಕ, ಇನ್ನೊಂದು ಶೋಷಿತ. ಈ 2 ಮುಖಗಳು ಅಥವಾ 2 ವರ್ಗಗಳು ನಿರಂತರ ಶೋಷಣೆಗೆ ಒಳಗಾದಂತಹ ಜನಾಂಗ ಕೊನೆಗೊಮ್ಮೆ ಎಚ್ಚರಗೊಂಡು ಬಂಡಾಯದ ಧ್ವನಿಯನ್ನ ಎತ್ತುವಂತಹ ಒಂದು ಸನ್ನಿವೇಶ. ಹಾಗೆ ಹೋರಾಟದ ಹಾದಿಯನ್ನ ಹಿಡಿತಕ್ಕಂಥದ್ದು, ಅಸಮಾನತೆಯ ವಿರುದ್ಧ ಹೋರಾಟವನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿವರೆಗೂ ಶೋಷಣೆಯನ್ನ ಸಹಿಸಿಕೊಂಡು ಬಂದಂತಹ ಒಂದು ಸಮುದಾಯ ಎಚ್ಚರಗೊಂಡು ಹೇಳ್ತಾ ಇದ್ರೆ, ನೆನ್ನೆ ದಿನ ನನ್ನ ಜನ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂತಕ್ಕಂಥದ್ದು. ನೋಡಿ, ನೆನ್ನೆ ದಿನ ಅಷ್ಟೇ ಅವರು
ಕಣ್ಣುಗಳು ಅವ್ರಿಗೀಗ ಅರಿವಾಗಿದೆ. ಓಹೋ, ನಮ್ಗೆ ಯಾವುದೋ ಒಂದು ಸಮಾಜ, ಯಾವುದೋ ಒಂದು ವರ್ಗ ನಮ್ಮ ಮೇಲೆ ಶೋಷಣೆಯನ್ನ ಮಾಡ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ರೆ ಮಾತ್ರ, ಇಲ್ಲಿ ಎಲ್ಲೋ ಒಂದ್ ಕಡೆ ಹೋರಾಟವನ್ನ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕನ್ನ ನಾವು ಪಡ್ಕೋಬಹುದು, ಅಥವಾ ನಾವೂ ಕೂಡ ಸಮಾಜಮುಖಿ ಆಗ್ಬೋದು ಅಂತಕ್ಕಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಎಚ್ಚರಗೊಂಡಿದ್ದಾರೆ ನನ್ನ ಜನ. ಕಣ್ಣು ತೆರೆದು ನನ್ನ ಜನ ಶೋಷಿತರ ಅಸಮಾನತೆಯ ದಳ್ಳುರಿಯಲ್ಲಿ ಬೆಂದವರು. ಶೋಷಿತರಾದ ನನ್ನ ಜನರಲ್ಲಿ ಸಾಂಘಿಕ ಶಕ್ತಿ ಇದೆ, ಅವರೇನು ಸಾಮಾನ್ಯರಲ್ಲ, ಅವರು ಪ್ರಚಂಡ ಶಕ್ತಿ ಇದೆ, ಅವರ ಕಣ್ಣುಗಳಲ್ಲಿ ಪ್ರಳಯಾಗ್ನಿ ಇದೆ ಅನ್ನುವಂತಹದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಆದುದರಿಂದ ಅವ್ರನ್ನ ಎಲ್ಲ ಒಂದ್ ಕಡೆ ಕವಿ ಬೆಟ್ಟಕ್ಕೆ ಹೋಲಿಸಿದ್ದಾರೆ. ಸ್ಥಿರತೆ ಇದೆ, ಬೆಟ್ಟದಂತೆ ಸ್ಥಿರವಾಗಿ ಗಟ್ಟಿಯಾಗಿರ್ತಕ್ಕಂಥವ್ರು. ಹಾಗೇನೆ ಶೋಷಣೆಯ ವಿರುದ್ಧ ಇಲ್ಲಿ ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹದ್ದು ಇಲ್ಲಿ ನಾವು ಕಾಣಿಸ್ತದೆ. ಬೆಟ್ಟದಂತೆ ಬಂದಿದ್ದಾರೆ, ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಸೇರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನೋಡಿ, ಅವರನ್ನ ಎಲ್ಲೋ ಒಂದ್ ಕಡೆ ಕಪ್ಪು ಜನ ಅಂತ ಸಮಾಜ ಪರಿಗಣಿಸ್ತಾ ಇದೆ. ಹೇಗೆ ಕಪ್ಪಾದ್ರು ಅವರು ಅಂತಂದ್ರೆ, ಕಪ್ಪು ಮುಖ ಬಿಳಿಗಡ್ಡ. ನೋಡಿ, ಕಪ್ಪು ಮುಖ ಬಿಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು. ನೋಡಿ, ಸಾಧ್ಯವಾದ್ರೆ ಪರೀಕ್ಷೆಯಲ್ಲಿ ಈ ಪದ್ಯಗಳನ್ನು ಕೂಡ ನೀವು ಕೋಟ್ ಮಾಡಿದ್ರೆ ಹೆಚ್ಚು ಅಂಕಗಳು ಬರ್ತವೆ. ನೋಡಿ, ಕಪ್ಪು ಮುಖ ಬಿಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅಂತಕ್ಕಂಥದ್ದು. ನೋಡಿ, ಕಪ್ಪು ಮುಖ ಬಿಳಿಗಡ್ಡ ಹಾಗೂ ಉರಿಯುತ್ತಿರುವ ಕಣ್ಣುಗಳು ಇವರ ದುಡಿಮೆಗಾರರು ಅಂತಕ್ಕಂಥದ್ದು. ಇವರು ಕಾಲದಿಂದ ಶತಶತಮಾನಗಳಿಂದಲೂ ಕೂಡ ಇವರು ಶೋಷಿತ ವರ್ಗದವರೇ ಆಗಿ ದುಡಿತಾ ಇದ್ದಾರೆ, ಅಂದ್ರೆ ಶ್ರಮಿಕ ವರ್ಗ. ಇನ್ನೊಂದ್ ಕಡೆ ಅವರು ಉರಿ ಬಿಸಿಲಿನಲ್ಲಿ ದುಡಿದು ಕಪ್ಪಾಗಿದ್ದಾರೆ ಅಂತಕ್ಕಂಥದ್ದು. ಅವ್ರು ಯಾಕೆ ಕಪ್ಪಾಗಿದ್ದಾರೆ? ಉರಿ ಬಿಸಿಲಿನಲ್ಲಿ ದುಡಿದು ಕಪ್ಪಾಗಿದ್ದಾರೆ ಅಂತಕ್ಕಂಥದ್ದು. ದುಡಿಮೆಯಲ್ಲಿಯೇ ಬದುಕನ್ನ ಕಳೆದಿದ್ದಾರೆ ಅಂತಕ್ಕಂಥದ್ದು. ಇಡೀ ತನ್ನ ಬದುಕನ್ನ ದುಡಿಮೆಯಲ್ಲಿ ಸವಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಗಡ್ಡ ಬಿಳಿಯಾಗುವ ತನಕ ದುಡಿದಿದ್ದಾರೆ, ಬದುಕನ್ನ ನಡೆಸಿದ್ದಾರೆ. ಅವರ ಕಣ್ಣುಗಳಲ್ಲಿ ಪ್ರಣಯಾಗ್ನಿ ಇದೆ ಅಂತಕ್ಕಂಥದ್ದು. ಅವರ ಕಣ್ಣುಗಳಲ್ಲಿ ಪ್ರಳಯಾಗ್ನಿ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕೋಪಾಗ್ನಿ ಇದೆ. ಅವ್ರು ಒಂದ್ಸಾರಿ ತಿರುಗಿ ಬಿದ್ರೆ ಈ ಒಂದು ಶೋಷಕ ಸಮಾಜ ಏನಿದೆ, ವರ್ಗ ಏನಿದೆ, ಅವ್ರು ಎಲ್ಲೋ ಒಂದ್ ಕಡೆ ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಹಗಲು ರಾತ್ರಿ ಇಲ್ಲಿ ಹಗಲು ರಾತ್ರಿಗಳನ್ನ ಕಾಲಿನಲ್ಲಿ ಒದ್ದರು ಅಂತಕ್ಕಂಥದ್ದು. ಯಾಕೆಂದ್ರೆ ನಾವು ಸಮಾನತೆಯನ್ನ ಬಯಸ್ಬೇಕು, ಅಸಮಾನತೆಯ ವಿರುದ್ಧ ನಾವು ಇಲ್ಲಿ ದನಿಯನ್ನ ಎತ್ತಬೇಕು ಅಂತ ಹೇಳಿ ಹಗಲು ರಾತ್ರಿಗಳು ನಿದ್ದೆ ಇಲ್ಲದೆ ಇಲ್ಲಿ ಸಮಾನತೆಗಾಗಿ ಕಾಯ್ತಾ ಇರ್ತಕ್ಕಂಥ ಸಮುದಾಯ. ಹಾಗೇನೆ ಇನ್ನೊಂದ್ ಕಡೆ ನನ್ನ ಜನಗಳಿಗೆ ವಿಶ್ರಾಂತಿ ಇಲ್ಲ, ನಿದ್ದೆಯನ್ನ ಹೊರದೂಡಿಸಿದ್ದಾರೆ. ಅವರು ಹೋರಾಟದ ಉತ್ಸಾಹ ಹೇಗಿದೆ ಅಂತ ಅಂದ್ರೆ, ನೋಡಿ, ನನ್ನ ಜನದ ಇಲ್ಲಿ ಹೋರಾಟದ ಒಂದು ಉತ್ಸಾಹ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ, ಅವರು ಅವರು ಹೇಳ್ತಕ್ಕಂಥ ರಭಸಕ್ಕೆ ಕಂಬಳಿಗಳು ಕೊರಗುತ್ತವೆ. ಹಾಗೇನೆ ಪ್ರಳಯ ಕುಣಿತಕ್ಕೆ ಭೂಕಂಪನವಾಗಲಿದೆ. ಅವರು ಇಲ್ಲಿ ಹೇಳ್ತಕ್ಕಂತಹ ಒಂದು ರಭಸಕ್ಕೆನೆ ಇಲ್ಲಿ ಪ್ರಳಯ ಭೂಕಂಪಗಳು ಇಲ್ಲಿ ಸಂಭವಿಸುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇರುವೆಯಂತೆ ಹರಿಯುವ ಇಲ್ಲಿ ಸಾಲುಗಳು, ಅಂದ್ರೆ ಒಬ್ಬರಿಂದ ಒಬ್ಬರು ಏನ್ ಮಾಡ್ತಾರೆ, ಶಿಸ್ತಿನ ಸಿಪಾಯಿಗಳಂತೆ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಹಾಗೇನೆ ಅವರು ಹುಲಿ ಸಿಂಹದ ದನಿಗಳಿವೆ ಅವರಲ್ಲಿ. ಹುಲಿ ಸಿಂಹದ ಒಂದು ಆತ್ಮಸ್ಥೈರ್ಯ ಇದೆ, ಗರ್ಜನೆ ಇದೆ, ಗಾಂಭೀರ್ಯ ಇದೆ ಅಂತಕ್ಕಂಥದ್ದು. ಯಾಕೆ? ಅಸಮಾನತೆಯ ವಿರುದ್ಧ ಹೋರಾಟ ನಡೀತಾ ಇದೆ. ಹಾಗೇನೆ ಇನ್ನೊಂದ್ ಕಡೆ ಶೋಷಿತ ವರ್ಗಗಳನ್ನ ನಾವು ಮಟ್ಟ ಹಾಕ್ಬೇಕು ಅಂತಕ್ಕಂಥದ್ದು, ಸಮಾಜದ ವ್ಯವಸ್ಥೆಯನ್ನ ನಾವು ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಈ ಒಂದು ಕವಿತೆಯಲ್ಲಿ ಅಡಗಿದೆ ಅಂತಕ್ಕಂಥದ್ದು, ಅಥವಾ ಈ ಒಂದು ಸಮುದಾಯದ ಉದ್ದೇಶವಾಗಿದೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಅಸಮಾನತೆಗೆ ಧಿಕ್ಕಾರ. ನೋಡಿ, ಹೆಂಗೇಂದ್ರೆ ನನ್ನ ಜನಗಳು ಮನಸ್ಸು ತುಂಬಿ ಹೃದಯ ತುಂಬಿ ಹೇಳ್ತಾ ಇದ್ದಾರೆ. ಏನಂತ? ಅವರ ದನಿಗಳು, ಅವರ ಮಾತುಗಳು ಮಾತಾಡ್ತಾ ಇದ್ದಾವೆ, ಅಸಮಾನತೆಗಳಿಗೆ ಧಿಕ್ಕಾರ ಅಂತಕ್ಕಂಥದ್ದು. ಅಸಮಾನತೆಗೆ ಧಿಕ್ಕಾರ, ಶ್ರೀಮಂತರ ಅಹಂಕಾರಕ್ಕೆ ಅಥವಾ ಸೊಕ್ಕಿಗೆ ಧಿಕ್ಕಾರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಇನ್ನೊಂದ್ ಕಡೆ ಹಾಗೇನೆ ಅಷ್ಟೇ ಸುಮ್ಮನಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರಲ್ಲಿ ಕೆಚ್ಚಿದೆ ಅಂತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಪ್ರಳಯಾಗ್ನಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ಲಕ್ಷಾಂತರ ನಾಗರ ಹಾವುಗಳು ಒಟ್ಟಿಗೆ ಹುತ್ತ ಬಿಟ್ಟು ಬಂದಂತೆ ಹೋರಾಟಕ್ಕೆ ಬಂದಿದ್ದಾರೆ, ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ನನ್ನ ಜನಗಳು ಊರು ತುಂಬಾ ಇವತ್ತು ಇದ್ದಾರೆ, ಪಾತಾಳಕ್ಕಿಳಿದರೂ ಬಿಡುವುದಿಲ್ಲ ಅಂತಕ್ಕಂಥದ್ದು, ಆಕಾಶಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹಾಗೇನೆ ಆಕಾಶಕ್ಕೆ ಲಗ್ಗೆ ಹಾಕುತ್ತಾರೆ ಅಂದ್ರೆ ನನ್ನ ಜನಗಳು ಹೋರಾಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹೇಗೆ ಶೋಷಣೆಯ ವಿರುದ್ಧ ಒಂದು ಪ್ರತಿಭಟನೆಯ ಕಾವು ಅಥವಾ ತೀವ್ರತೆ ಎಷ್ಟರ ಮಟ್ಟಿಗೆ ಇಲ್ಲಿ ಮನೆ ಮಾಡಿದೆ ಅನ್ನೋದನ್ನ ಈ ಒಂದು ಸಮುದಾಯದಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಇದಿಷ್ಟು ಸಾವಿರಾರು ನದಿಗಳು ಅನ್ನುವಂತಹ ಕವನದ ಅಥವಾ ಕವಿತೆಯ ಒಂದು ಭಾಗ ಒಂದು ವಿಚಾರ ಇಷ್ಟ ತಿಳಿಸಿದ್ದೀನಿ. ಮುಂದಿನ ಭಾಗದಲ್ಲಿ ನೀವು ನೆನಪು ಇಟ್ಕೋಬಹುದು, ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಆದ್ರೆ ಇನ್ನೂ ಅನೇಕ ವಿಚಾರಗಳನ್ನ, ಇನ್ನು ಉಳಿದಂತಹ ಪದ್ಯಗಳ ಬಗ್ಗೆ ಪದ್ಯದ ಸಾಲುಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಹಾಗೇನೆ ಇನ್ನೊಮ್ಮೆ ನೀವು ನೆನಪು ಇಟ್ಕೊಳ್ಳಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಜ್ಞಾನ ಅನ್ನೋದು ಅರಿಯುವಂತಹ ನೀರಾಗ್ಬೇಕೆ ಹೊರತು ನಿಂತ ನೀರಾಗಬಾರ್ದು ಅಂತ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನು ಅನೇಕ ವಿಚಾರಗಳನ್ನ ಹೊತ್ತು ತರ್ತಾನೆ, ಅಲ್ಲಿ ಇನ್ನೂ ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.